N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾರ್ಮಿಕ ದಿನಾಚರಣೆಯಂದು ರಸ್ತೆ ಕಾರ್ಮಿಕರಿಗೆ ವೇತನ ಸಹಿತ ರಜೆ ಕೊಡದೆ ದುಡಿಸಿ ದರ್ಪ ಮೆರೆದ ಹಿರೇಬಾಗೇವಾಡಿ ಟೋಲ್ ಮಂಡಳಿ. ಮೇ 1ನೇ ತಾರೀಕು ವಿಶೇಷದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಕಾರ್ಮಿಕರ ದಿನಾಚರಣೆ ಅಂತ ವಿಶೇಷವಾಗಿ ಅಂದು ಎಲ್ಲ ರೀತಿಯ ಕಾರ್ಮಿಕರಿಗೂ ವೇತನ ಸಹಿತ ರಜೆ ಘೋಷಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆದೇಶ ಹೊರಡಿಸಿ ಅದನ್ನ ಪಾಲಿಸಿಕೊಂಡು ಬಂದಿದೆ. ಇದಕ್ಕೆ ಸ್ಪಂದನೆ ಮಾಡಿ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳು ಏಜೆನ್ಸಿಗಳು ಆ ನಿಯಮವನ್ನು ಪಾಲಿಸಿಕೊಂಡು ಬಂದು ಮೇ 1ರ ಕಾರ್ಮಿಕರ ದಿನಾಚರಣೆಯಂದು ತನ್ನಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೂ ವೇತನ ಸಹಿತ ರಜೆ ಕೊಡುತ್ತಾ ಬಂದಿದೆ. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹಿರೇಬಾಗೇವಾಡಿ ಟೋಲ್ ವ್ಯಾಪ್ತಿಗೆ ಬರುವ ರಸ್ತೆ ಸ್ವಚ್ಛತೆ ಕಾರ್ಮಿಕರಿಗೆ ಇದೇ ಮೇ 1ನ ಕಾರ್ಮಿಕ ದಿನಾಚರಣೆಯಂದು ವೇತನ ಸಹಿತ ರಜೆ ಕೊಡಿದೆ ಸತಾಯಿಸಿ ಬಿಸಿಲಲ್ಲಿ ದುಡಿಸಿಕೊಂಡಿರುವ ಘಟನೆಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಬೆಳಕಿಗೆ ತೆಗೆದುಕೊಂಡು ಬಂದಿದ್ದು, ಮೇ 1ರಂದು ಹಿರೇಬಾಗೇವಾಡಿ ಟೋಲ್ ಮೂಲಕ ಎಂಕೆ ಹುಬ್ಬಳ್ಳಿ ಮಾರ್ಗದ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸ್ವಚ್ಛತಾ ಕಾರ್ಮಿಕರನ್ನ ಇದರ ಬಗ್ಗೆ ಕೇಳಿದಾಗ ಅವರಿಗೆ ಕನಿಷ್ಠ ಇದರ ಬಗ್ಗೆ ಅರಿವೇ ಇಲ್ಲದಿರುವುದಕ್ಕೂ ನೋಡಿದ್ರೆ ಬಹುಶಃ ಏನೋ ಅರಿಯದ ಸ್ವಚ್ಛತೆ ಕಾರ್ಮಿಕರ ಮುಗ್ಧ ವ್ಯಕ್ತಿತ್ವವನ್ನ ದುರುಪಯೋಗ ಪಡಿಸಿಕೊಂಡು ಹಿರೇಬಾಗೇವಾಡಿ ಟೋಲ್ ವ್ಯವಸ್ಥಾಪಕ ಮಂಡಳಿಯವರು ಹಾಗೂ ಕಾರ್ಮಿಕ ಪೂರೈಕೆದಾರ ಏಜೆನ್ಸಿಗಳು ದರ್ಪ ಮೆರೆದಿರುವ ಘಟನೆ ನಡೆದಿದ್ದು, ಲೋಕಸಭಾ ಚುನಾವಣೆ ಹಿನ್ನೆಲೆ ಈ ಸುದ್ದಿ ತುಂಬಾ ತಡವಾಗಿ ಪ್ರಕಟಣೆ ಮಾಡ್ತಾ ಇದ್ದು, ಇದರ ಮುಂದುವರೆದ ಭಾಗವಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಬೆಳಗಾವಿ ವಲಯದ ಕಾರ್ಮಿಕ ಇಲಾಖೆಯ ಉಪ ಆಯುಕ್ತ ನಾಗೇಶ್ ಅವರೊಂದಿಗೆ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಾನು ಹಿರೇಬಾಗೇವಾಡಿಯಿಂದ ದಾಟಿ ಬರ್ತಾ ಇದ್ದೆ. ಇವತ್ತು ಒಂದು ರೀತಿ ಕಾರ್ಮಿಕ ದಿನಾಚರಣೆ. ಸಮಸ್ತ ಕಾರ್ಮಿಕರು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ. ಎಲ್ಲರೂ ಸಹ ಒಂದು ರೀತಿ ಒಂದು ದಿವಸ ಆದರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಕಾರ್ಮಿಕ ಇಲಾಖೆ ಇದು ಮಾಡ್ತು. ಆದರೆ ಪಾಪ ಇಲ್ಲಿ ನೋಡಿ, ಈಗ ಹಿರೇಬಾಗೇವಾಡಿ ಟೋಲವರು ಇವೆಲ್ಲ ಹಿರೇಬಾಗೇವಾಡಿ ಟೋಲು ಇದರಿಂದನೇ ಇದು ಮಾಡ್ತಾವ್ರೆ ಅನಿಸುತ್ತೆ, ರಸ್ತೆಯಲ್ಲೇ ಕೆಲಸ ಮಾಡ್ತಾವ್ರೆ. ಪಾಪ ಇವ್ರಿಗೆ ಒಂದು ರಜೆ ಇಲ್ಲ. ಆ್ಯಕ್ಚುಲಿ ಕಾರ್ಮಿಕ ದಿನಾಚರಣೆ ದಿವಸ ವೇತನ ಸಹಿತ ರಜೆ ಕೊಡ್ತಾರೆ. ಆದರೆ ಪಾಪ ಇಲ್ಲಿ ಇವ್ರಿಗೆ ರಜೆನೂ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಒಂದು ರೀತಿ ಪಾಪ ಇವ್ರಿಗೆ ಯಾವುದೇ ರೀತಿ ಇದು ಇಲ್ಲ. ಕೇಳಿದ್ರೆ ಪಾಪ ನಮಗೇನು ಗೊತ್ತಿಲ್ಲ ಸರ್ ಅಂತ ಬಹುತೇಕ ಪಾಪ ಮುಗ್ಧ ಒಂದು ರೀತಿ ಕಾರ್ಮಿಕರಿದ್ದಾರೆ. ಆಯಿತಾ, ಆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಯವಿಟ್ಟು ನಿಮ್ಗೇನಾದ್ರು ಸ್ವಲ್ಪನಾದ್ರು ಮಾನವೀಯತೆ ಇದ್ದರೆ ದಯವಿಟ್ಟು ಇಂಥ ಕಾರ್ಮಿಕರ ಹಿತಾಸಕ್ತಿ ಕಾಯಿರಿ. ಹೆಸ್ರಿಗೆ ಮಾತ್ರ ಕಾರ್ಮಿಕ ದಿನಾಚರಣೆ ಮಾಡ್ತಿರಲ್ಲ ಮೇ 1. ಇಲ್ಲಿ ನೋಡಿ, ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಆಯಿತಾ, ಹಾಗಾಗಿ ದಯವಿಟ್ಟು ಆ ಟೋಲ್ ವ್ಯವಸ್ಥಾಪಕರಿಗಂತೂ ಬರೀ ಕೆಲಸ ಮಾಡೋದು ಬಿಡ್ರಿ, ಒಂದು ದಿವಸ ಆದರೂ ಪಾಪ ವೇತನ ಸಹಿತ ರಜೆ ಇದು ಮಾಡಿ ಕಾರ್ಮಿಕರನ್ನ ಶೋಷಣೆ ಮಾಡೋದು ಬಿಟ್ಬಿಡಿ. ಗೊತ್ತಾಯ್ತಾ? ನಿಮ್ಮ ಹೆಸರು? ಕನ್ನಡ? ನೀವು ಹಾಂ ಕನ್ನಡ ಇಲ್ಲ, ನೀವು ಒಬ್ಬರೇ ಕನ್ನಡ ಮಾತಾಡೋದು. ಎಷ್ಟು ದಿನದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ಒಂದು ತಿಂಗಳು ಇಲ್ಲೇ ಸೇರ್ಕೊಂಡಿದ್ರಲ್ಲ? ಹಾಂ ಹಾಂ. ನಿಮ್ಗೆ ಯಾರು ಹೆಡ್ ಯಾರು? ಏನೇನು ಕೆಲಸ ಮಾಡ್ತೀರಿ ನೀವು? ಇಲ್ಲೇ ರೋಡ್ದು ರಿಪೋರ್ಟು ಅವರು ಮಾಡ್ತೀರಾ ಟೋಲರ್ಗೆ? ಹೌದಾ? ಹಾಂ ಹಾಂ ಹಾಂ. ಎಲ್ಲಿ ಸಂಜೆ ಎಲ್ಲಿ ಹೋಗ್ತೀರಾ? ಅಲ್ಲೇ ಟೋಲ್ ಹತ್ರ ಹೋಗ್ತೀರಾ? ಓಕೆ. ಇವತ್ತು ಕಾರ್ಮಿಕ ದಿನಾಚರಣೆ ಅಂಬೋದು ಗೊತ್ತೈತೆ ಎಲ್ಲೋಬೆ? ಏನೂ ಗೊತ್ತಿಲ್ಲ. ಹಾಂ ಹಾಂ. ಎಷ್ಟು ಜನ ನಿಮ್ಮ ಥರ ಎಲ್ಲರೂ ಇವತ್ತು ಕೆಲಸ ಮಾಡ್ತಾವ್ರಾ? ಅಲ್ಲ, ಕೆಲವು ಕಡೆ ಕೆಲಸ ಮಾಡ್ತಾವ್ರೆ. ಹಾಂ ಹಾಂ. ಮತ್ತು ಎಲ್ಲಿ ಕೆಲಸ ಮಾಡ್ತೀರಾ? ಹಾಂ. ಅಲ್ಲ, ರೋಡ್ ಅಂದರೆ ಎಲ್ಲಿ? ಯಾರು ನಿಮ್ಮ ಸೂಪರ್ವೈಸರ್ ಯಾರು? ಹಾಂ. ಪಗಾರ ಯಾರು ಕೊಡ್ತಾರ್ರಿ? ಯಾರು ಓನರು? ಎಲ್ಲಿದ್ದಾರೆ ಓನರು? ಹಾಂ. ಅದೇ ಯಾರು ನಿಮ್ಮ ಕರ್ಕೊಬಂದಿರೋದು? ಯಾರು? ರಸ್ತೆಯವ್ರನ್ನ ಟೋಲರಾ? ಹಾಂ. ಅದೇ ಯಾರು ಅಂದರೆ ಯಾರು?
ಇವತ್ತು ಕಾರ್ಮಿಕ ದಿನಾಚರಣೆ ಏನ್ರಿ, ನಿಮಗೆ ರಜಾ ಕೊಟ್ಟಿದ್ದಂಗೆ ಇದು ಮಾಡ್ತಾವ್ರಲ್ಲ. ಈಗ ಏಪ್ರಿಲ್ 1ನೇ ತಾರೀಕು ನೀವು ಎಲ್ಲ ಕಾರ್ಮಿಕರಿಗೂ ರಜಾ ಕೊಡೋದು ಏನಕ್ಕೆ ಸರ್? ಪ್ರತಿ ವರ್ಷ ಪ್ರತಿ ದಿವಸ ಕಷ್ಟಪಟ್ಟಿರ್ತಾರೆ. ಹಾಗಾಗಿ ಅವತ್ತಿನ ದಿವಸ ಆದರೂ ಸ್ವಲ್ಪ ಅವ್ರಿಗೆ ನೆಮ್ಮದಿ ಸಿಗಲಿ, ಸ್ವಲ್ಪ ಸಾಕಷ್ಟು ಒಂದು ವಿಶ್ರಾಂತಿ ಪಡೀಲಿ ಅಂತ ಕೊಟ್ಟಿರ್ತಾರೆ. ಆದರೆ ಬೆಳಗಾವಿ ತಾಲೂಕಿನ ಹಿರೇಬಗೌಡಿ ಅಂತಕ್ಕಂಥ ಟೋಲ್ ಬರುತ್ತೆ, ಆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲವು ಕಾರ್ಮಿಕರಿಗೆ ರಜಾನೂ ಕೊಟ್ಟಿಲ್ಲ, ಯಾತದಿಲ್ಲ, ಬಿಸಿಲಲ್ಲಿ ಹಾಗೆ ದುಡಿಸಿದ್ದಾರೆ ಸರ್. 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ದಿವಸ. ಹಾಂ ಸರ್. ಹಾಗಾಗಿ ನಾನೇನು ಕೇಳೋದೇನು ಸರ್, ಈಗ ಎಲ್ಲರಿಗೂ ಗೊತ್ತಿದೆ ಕಾರ್ಮಿಕರಿಗೆ ಅವತ್ತು ವೇತನ ಸಹಿತ ರಜಾ ಕೊಡಬೇಕು ಅಂತ ಹೇಳ್ಬಿಟ್ಟು. ಹಾಂ ಸರ್, ಹಿರೇಬಗೌಡಿ ಟೋಲ್ ಸರ್. ಹಾಗಾಗಿ ನಾನು ಇದೆಲ್ಲ ಸ್ಟೋರಿ ಮಾಡ್ತಾಯಿದ್ದೆ ಸರ್. ಹಾಗಾಗಿ ತಾವು ಉಪ ಆಯುಕ್ತರು, ಹಾಗಾಗಿ ನಿಮ್ಮ ಗಮನಕ್ಕೆ ತಗೊಬಂದೆ ಸರ್, ಇದನ್ನು ಒಂದು ಅಭಿಪ್ರಾಯ ತಗೊಳ್ಳಿಕ್ಕೆ. ಹಾಂ ಸರ್. ಹಾಂ ಸರ್. ಹಾಂ ಸರ್, ಈ ಸ್ಟೋರಿ ಹಾಕ್ತೀನಿ ಸರ್, ವರದಿ ಉಲ್ಲೇಖ ಮಾಡಿ ಅವ್ರಿಗೆ ದಯವಿಟ್ಟು ಒಂದು ನೋಟಿಸ್ ಇದು ಮಾಡ್ಕೊಡಿ ಸರ್, ಪ್ಲೀಸ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಸರ್ಕಾರ ಕಳೆದ ಒಂದು 5 ವರ್ಷಗಳ ಹಿಂದೆ ಒಂದು ಆದೇಶ ಹೊರಡಿಸುತ್ತೆ. ವಿಶೇಷವಾಗಿ ನಮ್ಮ ದೇಶದ ಆಸ್ತಿಗಳಲ್ಲಿ 3 ಜನ ಒಂದು ರೀತಿ ವರ್ಗದವರು ಇಂಪಾರ್ಟೆಂಟು. ಒಂದು ರೈತ, ಒಂದು ಸೈನಿಕ, ಒಂದು ಶ್ರಮಿಕ ಮತ್ತು ಕಾರ್ಮಿಕ. ವಿಶೇಷವಾಗಿ ನಾನು ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕಾರ್ಮಿಕ. ಈ ಕಾರ್ಮಿಕ ವರ್ಗಕ್ಕೆ ಇತ್ತೀಚೆಗೆ ಕಳೆದ ಒಂದು 5 ವರ್ಷಗಳಿಂದ ಒಂದು ರೀತಿ ವೇತನ ಸಹಿತ ಒಂದು ರೀತಿ ರಜಾ ಕೊಡಬೇಕು ಕಾರ್ಮಿಕರಿಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತದೆ. ಬಹುಶಃ ಮತ್ತೆ ಭಾಗಶಃ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸಾಕಷ್ಟು ಕೆಲವು ಕಂಪನಿಗಳು ಮತ್ತು ಖಾಸಗಿ ಕಂಪ್ನಿಗಳು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲರೂ ಪಾಲಿಸ್ತವ್ರೆ. ಆದರೆ ರಸ್ತೆ, ವಿಶೇಷವಾಗಿ ಹೈವೇಲಿ ಒಂದು ನಿರ್ವಹಣೆ ಮಾಡೋದಕ್ಕೆ ಎಲ್ಲ ಕಡೆ ಟೋಲ್ ಅಂತ ಇಟ್ಟಿದೆ, ಟೋಲ್ ಸಂಗ್ರಹ ಮಾಡೋದಕ್ಕೆ. ಆ ಟೋಲ್ ಸಂಗ್ರಹ ಮಾಡೋದ್ರಲ್ಲಿ ಪರ್ಟಿಕ್ಯುಲರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಒಂದು ರೀತಿ ಹಿರೇಬಗೌಡಿ ಅಂತಕ್ಕಂಥ ಒಂದು ರೀತಿ ಟೋಲ್ ವ್ಯಾಪ್ತಿಗೆ ಅಲ್ಲಿ ಕೆಲವು ಖಾಸಗಿ ಕಂಪ್ನಿಗಳಿಗೆ ಗುತ್ತಿಗೆ ಕೊಟ್ಟಿದ್ರಂತೆ. ಆ ಒಂದು ಕಂಪನಿಗಳ ಮುಖಾಂತರ ಒಂದು ರೀತಿ ಕಾರ್ಮಿಕರನ್ನ ಪೂರೈಕೆ ಮಾಡಲಾಗಿದೆ. ನಾನು ಅವತ್ತು ಅಚಾನಕ್ ಆಗಿ ಹಿರೇಬಗೌಡಿಯಿಂದ ಒಂದು ರೀತಿ MK ಹುಬ್ಳಿ ಮಾರ್ಗ ಹೋಗಿ ಬರ್ತಾ ಇದ್ದೆ. ಅವತ್ತು ಮೇ 1ನೇ ತಾರೀಕು. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮೇ 1ನೇ ತಾರೀಕು ಅಂದ್ರೆ ಒಂದು ರೀತಿ ಕಾರ್ಮಿಕ ದಿನಾಚರಣೆ ಅಂತ. ಏನಪ್ಪಾ ಅಂತಂದ್ರೆ, ಕಾರ್ಮಿಕ ದಿನಾಚರಣೆ ದಿವಸ ವೇತನ ಸಹಿತ ರಜೆ ಕೊಡಬೇಕು. ಪ್ರತಿ ವರ್ಷನೂ ತುಂಬಾ ಕಷ್ಟಪಟ್ಟಿರ್ತಾರೆ. ಪ್ರತಿ ವರ್ಷದಲ್ಲಿ 364 ಜನ ಕಷ್ಟಪಟ್ಟಿರ್ತಾರೆ. ಹಾಗಾಗಿ ಒಂದ್ ದಿವಸ ಆದ್ರೂ ರೆಸ್ಟ್ ತಗೊಳ್ಳಿ, ಅವ್ರ ಫ್ಯಾಮಿಲಿ ಜೊತೆ ಬೆಳಿಲಿ ಅಂತ ಹೇಳ್ಬಿಟ್ಟು ಹೀಗೆ ವಿವಿಧ ಆಯಾಮಗಳಲ್ಲಿ ರಜೆ ಕೊಟ್ಟಿರ್ತಾರೆ. ಆದ್ರೆ ಬಹುಶಃ ಆ ಕಾರ್ಮಿಕ ಇಲಾಖೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೇನೋ ಅನ್ನಿಸ್ತಾ ಇದೆ. ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ಅವ್ರಿಗೆ ಮಾನ ಮರ್ಯಾದೆ ಐತೆ ಇಲ್ವೋ ಗೊತ್ತಿಲ್ಲ. ವಿಶೇಷವಾಗಿ ಹಿರೇಬಗೌಡಿ ಟೋಲ್ ಅವ್ರಿಗೆ ಮೊದ್ಲೇ ನೀವು ಟೋಲ್ ಸಂಗ್ರಹ ಮಾಡೋದ್ರ ಜೊತೆಗೆ ಆ ಕಾರ್ಮಿಕರಿಗೆ ನೀವು ವೇತನನು ಕೊಡೋದು ಅಷ್ಟಕ್ಕಷ್ಟೇ, ಮತ್ತೆ ಯಾರಾದ್ರೂ ಸಾಕಷ್ಟು ಅವ್ರಿಗೆ ಆರೋಗ್ಯಕ್ಕೆ ನೆಪ ಆದ್ರೆ ನೀವು ತೋರಿಸೋದು ಅಷ್ಟಕ್ಕಷ್ಟೇ. ಇಂಥ ಸಂದರ್ಭದಲ್ಲಿ ನೀವು ಆ ಕಾರ್ಮಿಕ ಇಲಾಖೆ ಕಾರ್ಮಿಕ ದಿನಾಚರಣೆ ದಿವಸ ನೀವು ಯಾಕೆ ನೀವು ಒಂದು ರಜೆ ಕೊಡ್ಲಿಲ್ಲ? ವಿಶೇಷವಾಗಿ ಒಂದು ನೀವೇನೋ ಸಪ್ಲೈ ಮಾಡಿದ್ರೆ ಪಾಪ ಎಲ್ಲೋ ಗುಲ್ಬರ್ಗಾದಿಂದ ಪಾಪ ಒಂದು ಕಾರ್ಮಿಕರನ್ನ ನಾನೆಲ್ಲ ವಿಚಾರಿಸಿದೆ. ಮಹಿಳಾ ಕಾರ್ಮಿಕರು ವಿಶೇಷವಾಗಿ ಪಾಪ ವಯಸ್ಸಾದ ಕಾರ್ಮಿಕರು ಸಹ ಇದ್ರು. ನಾನ್ ಕೇಳೋದು, ಈ ರೀತಿ ಯಾಕೆ ಶೋಷಣೆ ಧೋರಣೆ? ಒಂದು ದಿವಸ ನೀವು ರಜಾ ಕೊಡ್ಲಿಕ್ಕಾಗ್ಲಿ ಏನ್ ಸಾಧನೆ ಮಾಡಕ್ ಸಾಧ್ಯ? ಅದೇ ಟೋಲ್ ಅಕ್ಕಪಕ್ಕ ರಸ್ತೆಗಳಲ್ಲಿ ಅದೇ ಕೆಲಸಗಳು ಇರ್ತವೆ. ಆದ್ರೆ ಒಂದು ಕಾರ್ಮಿಕ ದಿನಾಚರಣೆ ಅಂತಕ್ಕಂಥದ್ದು ನಿಮ್ಗೇನು ಕನಿಷ್ಠ ಜ್ಞಾನ ಗೊತ್ತೈತೆ ಇಲ್ವೋ? ಆ ಪೂರೈಕೆ ಮಾಡಿರ್ತಕ್ಕಂಥ ಖಾಸಗಿ ಏಜೆನ್ಸಿಗಳಿಗೆ ಮತ್ತೆ ಆ ಟೋಲ್ ವ್ಯವಸ್ಥಾಪಕರಿಗೆ, ಹಿರೇಬಗೌಡಿ ಟೋಲ್ ವ್ಯವಸ್ಥಾಪಕರಿಗೆ. ಹಾಗಾಗಿ ನನ್ಗಂತೂ ಭಾರಿ ಬೇಸರ ಆಯ್ತು ಬಿಡ್ರಿ. ಹಾಗಾಗಿ ನಾನು ಕೇಳಿದೆ ಅವ್ರಿಗೆ ಯಾಕೆ ಇದು ಅಂತ ಹೇಳ್ಬಿಟ್ಟು. ಬಹುಶಃ ಅವ್ರಿಗೆ ಕಾರ್ಮಿಕ ದಿನಾಚರಣೆ ಐತೆ ಅಂತ ಗೊತ್ತಿದೆ, ಆದ್ರೆ ಅವತ್ತು ರಜಾ ಕೊಡ್ತಾರೆ, ಇವತ್ ದಿವಸ ನಮ್ಗೆ ರಜಾ ಅಂತ ಹೇಳ್ಬಿಟ್ಟು ಪರಿಜ್ಞಾನ ಇಲ್ಲ ಪಾಪ ಅಂತ ಮುಗ್ಧ ಕಾರ್ಮಿಕರು. ಹಾಗಾಗಿ ನಾನ್ ಕೇಳೋದು, ದಯವಿಟ್ಟು
ಇಂತಹದ್ರ ಕಡೆ ಬಹುಶಃ ಈ ಕಾರ್ಮಿಕ ಇಲಾಖೆ ಇಂಥವ್ರಿಗೆ ವಿಶೇಷವಾಗಿ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಮತ್ತೆ ಜಾಗೃತಿ ಮೂಡಿಸೋದ್ರಲ್ಲಿ ಸ್ವಲ್ಪ ವಿಫಲ ಆಯ್ತೇನೋ ಅನಿಸ್ತಾ ಇದೆ. ನಾನು ಸಹ ಬೆಳಗ್ಗೆಯಿಂದ ಸಾಕಷ್ಟು ಜನ ಅಧಿಕಾರಿಗಳಿಗೆ ಕಾಲ್ ಮಾಡಿದೆ. ಕೆಲವರು ಪಿಕ್ ಮಾಡಿದ್ರು, ಕೆಲವರು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿದ್ರು, ಕೆಲವರು ಪಿಕ್ ಮಾಡಿಲ್ಲ. ಹಾಗಾಗಿ ನಾನಿವತ್ತು ಉಪ ಕಾರ್ಮಿಕ ಆಯುಕ್ತರು ಬೆಳಗಾವಿ ವಿಭಾಗ ಒಂದು 7 ಜಿಲ್ಲೆಗೆ ಸಂಬಂಧಪಟ್ಟತಕ್ಕಂತ ಒಂದು ಅಧಿಕಾರಿಗಳು ನಾಗೇಶ್ ಸರ್ಗೆ ನಾವು ಗಮನಕ್ಕೆ ತಗೊಂಡಿದ್ವಿ. ದಯವಿಟ್ಟು ಈ ರೀತಿ ಶೋಷಣೆ ಹೋಗ್ಬೇಕು ಮತ್ತೆ ಈ ರೀತಿ ಧೋರಣೆ ಹೋಗ್ಬೇಕು. ಯಾಕಪ್ಪ ಅಂತಂದ್ರೆ ಕಾರ್ಮಿಕರು ತುಂಬಾ ಪ್ರತಿ ವರ್ಷ ಕಷ್ಟಪಟ್ಟಿರ್ತಾರೆ. ಒಂದ್ ದಿವಸ ಆದ್ರೂ ರಜೆ ಕೊಡ್ಲಿಲ್ಲ ಅಂದ್ರೆ ಇನ್ ಯಾವ ಸೀಮೆ ಆ ಖಾಸಗಿ ಏಜೆನ್ಸಿ ಮಾಡ್ತಾವನೋ ಪುಣ್ಯಾತ್ಮ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ತುರ್ತಾಗಿ ಅವ್ರಿಗೆ ನೋಟಿಸ್ ಕೊಡ್ಬೇಕು ಮತ್ತೆ ಅವ್ರಿಗೆ ಒಂದು ರಜೆನ ಮಂಜೂರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಸಮೂಹದಿಂದ ನಂದೊಂದು ಮನವಿ. ನಮಸ್ಕಾರ. ಇನ್ನಾದ್ರೂ ದರ್ಪ ಮೆರೆದ ಕಾರ್ಮಿಕರನ್ನ ಪೂರೈಕೆ ಮಾಡಿದ ಏಜೆನ್ಸಿ ಹಾಗೂ ಹಿರೇಬಾಗೇವಾಡಿ ಟೋಲ್ ವ್ಯವಸ್ಥಾಪಕ ಮಂಡಳಿ ಮೇಲೆ ಕ್ರಮವಾಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.